ಹ್ಯಾಪಿ ಫಾರ್ಮಿಂಗ್ ಇವತ್ತು ಕ್ಲಾಸಸ್ ನಡೀತಾ ಇದೆ. ಹ್ಯಾಪಿ ಫಾರ್ಮಿಂಗಿಗೆ ನಾನು ತುಂಬಾ ಜನರನ್ನು ಯೋಚನೆ ಮಾಡಿದೆ, ಯಾರು ಅಗ್ರಿಕಲ್ಚರ್ ಇದ್ರಲ್ಲಿ ನಂಬರ್ 1 ಯಾರು ಮತ್ತೆ ಅವ್ರ ಕೈಲೇ ಮಾಡಿಸ್ತೀವಿ. ಶಾಂಪಲ್ ತಗೊಂಡು ಹೋಗಿ ಓಟಿ ನೋಡಿಸ್ತೀರಿ, ಒಳ್ಳೆ ಕಾಫಿನ ಕಸ ಎಲ್ಲ ಹೇರಿಕಿ ಓಟಿ ಮಾಡಿಸ್ತೀರಿ ಅಲ್ಲಿ. ಆಮೇಲೆ ನಿಮ್ಮ ಕಾಫಿ ಕೊಟ್ಟಾಗ ನೀವು ಓಟಿ ಮಾಡಿದಕ್ಕಿಂತ 1 ಪಾಯಿಂಟ್ 2 ಪಾಯಿಂಟ್ ಕಡಿಮೆ ಬರ್ತದೆ. ಸೊ ಈಗ ಬೆಸ್ಟ್ ಕುಯ್ಯೋದು ಯಾವ ಟೈಮ್ ಅಂತ, ಎಷ್ಟು ಪರ್ಸೆಂಟೇಜ್ ಹಣ್ಣಾಗಿರ್ಬೇಕು, ಎಷ್ಟು ಪರ್ಸೆಂಟ್ ಕಾಯಿ ಗಿಡದಲ್ಲಿ? 25% ಕಾಯಿ ಇರಬೇಕು, 75% ಹಣ್ಣಿರಬೇಕು. ಆಗ ನಿಮಗೆ 26ರಿಂದ 26ವರೆ ಬರುತ್ತೆ. ಓಕೆ, ಓಟಿ ಯಾರು ಕಮ್ಮಿ ಬರುತ್ತೆ ಅವ್ರಿಗೆ ಸ್ವಲ್ಪ ಲಾಭ ಅಂತ ಅವ್ರು ಹೇಳ್ತಾರೆ. ಸರಿ ಇದೆ. ಇಂಡಿಯಾದ ಕಾಫಿ ಶೇಡ್ ಗ್ರೋನ್ ಹ್ಯಾಂಡ್ ಪಿಕ್ ಅದು ಶ್ರೇಷ್ಠವಾದ ಕಾಫಿ ಎಲ್ಲರಿಗೂ ಗೊತ್ತು. ನಾವು ಅದನ್ನು ಪ್ರೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೆಂಗಂದ್ರೆ ಹಂಗೆ ಸಗಣಿ ಮೇಲೆ ಮಣ್ಣಿನ ಮೇಲೆ ಹಾಕಬಾರ್ದು. 13% ಮಾಯಿಶ್ಚರ್ಗೆ ಕರೆಕ್ಟಾಗಿ ಒಣಗಿಸ್ಬೇಕು. ಕಳೆನಾಶಕದ್ದು ಗ್ಲೈಫೋಸೇಟ್ ಬರ್ತಾ ಇದೆ. ಆಶ್ಚರ್ಯ ಎಲ್ಲರಿಗೂ, ಹೆಂಗ್ ಬರುತ್ತೆ ಗ್ಲೈಫೋಸೇಟ್? ಅದು ಯಾರ್ದು ಬರ್ತಾ ಇದೆ ಅಂತ ಅಂದ್ರೆ, ಇಲ್ಲಿ ಕಳೆ ಇದೆ ಅಂತ ಅಂದ್ರೆ ಕಳೆನಾಶಕ ಹೊಡೆದು ಬಿಡ್ತಾರೆ. ಕಳೆನಾಶಕ ಹೊಡೆದು ಗುದ್ಲಿಲ್ ಕೆತ್ತಿ ಏನೇ ಮ್ಯಾಟ್ ಹಾಕಿ ಏನೇ ಇದು ಮಾಡಿದ್ರು ಅದ್ರದ್ದು ಇದು ಕಾಫಿ ಮತ್ತೆ ಯಾವ್ದನ್ನೇ ಬಹಳ ಬೇಗ ಅಬ್ಸರ್ವ್ ಮಾಡುತ್ತೆ. 100+ ಕಾಯಿ ಇದೆ ಒಂದು ಬಂಚಲ್ಲಿ. 3.5 ವರ್ಷದ ಗಿಡ, 100 ಕಾಯಿಗಿಂತ ಜಾಸ್ತಿ ಇದೆ. ಇಫ್ ಯು ಡೋಂಟ್ ಮೈಂಡ್ ತೆಗೆದ್ಬಿಟ್ಟು ಲೆಕ್ಕ ಮಾಡ್ಬಿಡೋಣ. ಪರ್ಮಿಷನ್ ಅಲ್ಲ. ಯಾಕೆಂದ್ರೆ ಈ ಸಾಯಿಲ್ ಅನಾಲಿಸಿಸ್ ಬಂದು ಜಸ್ಟ್ ನಮ್ಮ ಪಾರ್ಟ್ ಅಷ್ಟೇ, ಇದು ಒಂದು ಪಾರ್ಟ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಹೇಳಿದ್ನಲ್ಲ ಹ್ಯಾಪಿ ಫಾರ್ಮಿಂಗ್ ಇವತ್ತು ಕ್ಲಾಸಸ್ ನಡೀತಾ ಇದೆ. ಮತ್ತೆ ಸಮಾಚಾರ? ಫಸ್ಟ್ ಕ್ಲಾಸ್ ಸೂಪರ್ ಆಗಿ ನಡೀತಾ ಇದೆ ಈಗ. ಹೌದೌದು. ಮತ್ತೆ ಕಾಫಿ ಸೀಸನ್ ಆಗ್ತಾ ಇದೆ. ಇನ್ನೇನು 50% 60% ಆಗಿದೆ. ಸ್ವಲ್ಪ ಉಳಿದಿದೆ. ಇವತ್ತು ನೋಡೋದಕ್ಕೆ ಸ್ವಲ್ಪ ಚಾನ್ಸ್ ಇದೆ. ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಇವರು. ಸೂಪರ್, ಮಾತ್ರ ಆಲ್ ದಿ ಬೆಸ್ಟ್. ಹೆಂಗೆ ಆಗುತ್ತೆ? ಹಾಯ್ ಹಾಯ್ ಹಲೋ ಹಾಯ್. ಎಲ್ಲಿದ್ದಾರೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ದಿಜಯ್, ಏನು ಸಮಾಚಾರ? ವಿಶೇಷ? ಬರ್ತೀನಿ ನನಗೆ. ಇನ್ನೊಂದು ಬಂದಿದೆ ವೆಂಚರ್ ನಮ್ದು, ಹ್ಯಾಪಿ ಫಾರ್ಮಿಂಗ್. ಹ್ಯಾಪಿ ಫಾರ್ಮಿಂಗ್ ಇದು ಏನ್ ಗೊತ್ತಾ ಕಾನ್ಸೆಪ್ಟು? ಈಗ ನಮ್ದು ಅಗ್ರಿ ಟೂರಿಸಮ್ ಗ್ರೋಸ್ ಮಾಡ್ತಾರಲ್ಲ, ಇದು ಒಂದೇ ತೋಟದಲ್ಲಿ 6 ಕ್ಲಾಸ್ ಆಗುತ್ತೆ. ಓಕೆ. ಮತ್ತೆ ಇಲ್ಲಿ ಬರೀ 50 ಜನ ಲಿಮಿಟೆಡ್. ಯಾಕಂದ್ರೆ ಎಲ್ಲರಿಗೂ ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ 50 ಜನ ಮಾತ್ರ ಸ್ಟ್ರಿಕ್ಟ್ ಆಗಿ ಮಾಡ್ಬಿಟ್ಟು ಎಲ್ಲರಿಗೂ ನಾಲೆಡ್ಜು. ಈಗ ವಯನಾಡಿಂದ ಇದ್ದಾರೆ, ಸೂಪರ್. ಬ್ಯಾಂಗ್ಳೂರು, ಕೂರ್ಗು, ಹಾಸನ್ನು, ಶಿವಮೊಗ್ಗ ಎಲ್ಲ ಕಡೆಯಿಂದ. ವೆರಿ ನೈಸ್. ಮತ್ತೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಬಂದವರು ಹೊಸದಾಗಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದವರಿಗೆ ಅದೇನಂತ ಅವ್ರು ಒಳ್ಳೆ ಅಪರ್ಚುನಿಟಿ. ಒಂದೇ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇ ತೋಟದ ಎಲ್ಲ ಕ್ಲಾಸಸ್ ಕವರ್ ಆಗ್ಬಿಡುತ್ತೆ. ಹಲೋ ಸರ್, ಹಾಯ್. ಅಂತೇಳಿ ನೋಡಿ ಈ ಪ್ರೋಗ್ರಾಮ್ ನಮಗೆ ಗೊತ್ತಾಗಿದೆ. ಹೌದಾ ಸರ್? ಸೂಪರ್, ಆಲ್ ದಿ ಬೆಸ್ಟ್. ನೀವು ಯಾವ್ದು ಏನು ಬೆಳಿತಿದ್ದೀರಾ? ನಾವು ತೆಂಗು ಮತ್ತು ಮೆಣಸು ಬೆಳಿತಿದ್ದೀರಾ? ಮಾಡ್ತೇವೆ. ಈಗ ಸ್ವಲ್ಪ ಇಲ್ಲಿಂದ ಮಾಡಿ ಮೆಣಸೆಲ್ಲ ಭಾರಿ ಚೆನ್ನಾಗಿ ಬರುತ್ತೆ. ಆಲ್ ದಿ ಬೆಸ್ಟ್ ಸರ್. ಸಿಗ್ತಾ ಇರ್ತೀವಿ ನಾವು ಇನ್ನು. ಹಲೋ ಅಣ್ಣ, ಗುಡ್ ಮಾರ್ನಿಂಗ್. ಟೈಮ್ ಟು ಟೈಮ್. ಎಕ್ಸಲೆಂಟ್. ನಿನ್ನೆ ಪ್ರೋಗ್ರಾಮ್ ಎಕ್ಸಲೆಂಟ್, ಡ್ಯಾಮ್ ಗುಡ್. ಭಾರಿ ಚೆನ್ನಾಗಿ ಮಾಡಿದ್ರಿ. ಮತ್ತೆ ಅಂತಂದರೆ ಪ್ರೋಗ್ರಾಮ್ ಆಗ್ತಾ ಇತ್ತಾ, ಅದ್ರ ಜೊತೆಗೆ ಸ್ಟಾರ್ಟರ್ಸ್ ಎಲ್ಲ ಬರುತ್ತಲ್ಲ, ನಾವು ಇನ್ನೊಂದು ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಎಲ್ಲರೂ ಹಂಗೆ 5 ಸ್ಟಾರ್ ಟ್ರೀಟ್ಮೆಂಟ್. ಸೂಪರ್. ಈ ಫಾರ್ಮಿಂಗಿಗೆ ನಾನು ತುಂಬಾ ಜನರನ್ನು ಯೋಚನೆ ಮಾಡಿದೆ, ಯಾರು ಅಗ್ರಿಕಲ್ಚರ್ ಇದ್ರಲ್ಲಿ ನಂಬರ್ 1 ಯಾರು? ಹೌದೌದು, ನಂಬರ್ 1 ಕೈಲೇ ಮಾಡಿಸ್ಬೇಕು. ಫಾರ್ಮಿಂಗ್ ಟ್ರೈನಿಂಗ್ ಇನ್ ಕೊಲಾಬರೇಷನ್ ವಿತ್ ಹಸಿರು ಆರ್ಗ್ಯಾನಿಕ್ಸ್. ಇಲ್ಲಿ 3 ವಿಧದ ಬೆಳೆಗಾರರಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕೆಲವರು ತುಂಬ ವರ್ಷಗಳಿಂದ ಪ್ಲಾಂಟೇಶನ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಕೆಲವರು ತಮ್ಮ ಬೇರೆ ಬೇರೆ ಪ್ರೊಫೆಷನ್ನ ಬಿಟ್ಟು ಪ್ಲಾಂಟೇಶನ್ನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕೆ ಅಂತ ಬಂದಿದ್ದೀರಾ. ಮತ್ತು ಕೆಲವರು ಹೊಸದಾಗಿ ಭೂಮಿಯನ್ನು ಪರ್ಚೇಸ್ ಮಾಡಿ ಅಲ್ಲಿ ಪ್ಲಾಂಟೇಶನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಇಲ್ಲಿದ್ದೀರಾ. ಹಾಗೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ವಿ ಹ್ಯಾವ್ ಸೋ ಮೆನಿ ಲೇಡೀಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಪ್ಲಾಂಟೇಶನ್. ಈ ಟ್ರೈನಿಂಗ್ ಮೂಲಕ ಕಡಿಮೆ ಭೂಮಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಸುಲಭವಾದ ತಂತ್ರಗಳನ್ನು ಪರಿಚಯಿಸುವ ಮೂಲಕ ಪ್ಲಾಂಟರ್ಸ್ಗಳನ್ನು ಇನ್ಸ್ಪೈರ್ ಮಾಡುವ ಗುರಿಯನ್ನು ಹ್ಯಾಪಿ ಫಾರ್ಮಿಂಗ್ ಹೊಂದಿದೆ. ಪ್ಲಾಂಟರ್ ಹೂ ಹ್ಯಾಸ್ ವಾನ್ ಮೆನಿ ಅವಾರ್ಡ್ಸ್ ಇನ್ ಅಗ್ರಿಕಲ್ಚರ್ ವಿಚ್ ಇನ್ಕ್ಲೂಡ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್. ವೆಲ್ಕಮ್ ದಮ್. ವಿ ಹ್ಯಾವ್ ಮಿಸ್ಟರ್ ಮೋಹನ್ ಕುಮಾರ್, KGF ಮಾಜಿ ಅಧ್ಯಕ್ಷರು, and also he is also a progressive planter. ಅರವಿಂದ್ ಮತ್ತು ಅವರ ಟೀಮ್, ಲಕ್ಷ್ಮಣ್ ಗೌಡ್ರು, ಸುಷ್ಮಿತಾ ಅವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಕೃಷಿಗೆ ಸಂಬಂಧಪಟ್ಟಿದ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಶುಭವಾಗಲಿ, ಒಳ್ಳೆಯದಾಗಲಿ, ಒಂದು ದೊಡ್ಡ ಸಕ್ಸಸ್ ಆಗಲಿ. ಮತ್ತು ನಿಮಗೂ ಈ ಮುಖಾಂತರ, ಈ ವೇದಿಕೆ ಮುಖಾಂತರ ನಿಮ್ಮ ಜೀವನ ಶೈಲಿನೂ ಬದಲಾಗಲಿ ಅಂತೇಳಿ ನಾನು
ಇಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂತೇಳಿ ನಾನು ಕೊನೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೃಷಿ ಅಂದರೆ ಏನು, ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಇನ್ನೂ ಹಲವರಿಗೆ ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಕೃಷಿ ಒಂದು ಶ್ರೇಷ್ಠವಾದ ಒಂದು ಕೆಲಸ, ಲಾಭ ನಷ್ಟ ಅದರದ್ದು ನೆಕ್ಸ್ಟ್ ವರ್ಡ್ ಆಗುತ್ತೆ. ಒಂದು ಶ್ರೇಷ್ಠವಾದ ಕೆಲಸ, ಅತ್ಯಂತ ಶ್ರೇಷ್ಠವಾದ ಕೆಲಸ ಕೃಷಿ ಕಾಯಕ ಮಾಡೋ ಅಂಥದ್ದು. ಅದರಲ್ಲಿ ನಾವು ಸೈನ್ಸನ್ನು ಫಾಲೋ ಮಾಡಿದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಇದೆ. ಅಂದರೆ ಕ್ರಮಬದ್ಧವಾಗಿ ಅದಕ್ಕೆ ಏನು ಬೇಕೋ ಅದನ್ನು ಆರೈಕೆ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಇದೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಸಿಗಲ್ಲ. ಮತ್ತು ಇಲ್ಲಿ ಹಲವಾರು ವಿಧಾನದ ಕೃಷಿಗಳಿವೆ. ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಕೆಮಿಕಲ್ ಫಾರ್ಮಿಂಗ್. ಯಾವುದು ಸೂಕ್ತ ಅಂತ ಡಿಬೇಟ್ ಮಾಡಿದ್ರೆ ಸಮರ್ಥವಾಗಿ, ಈಗ ಯಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದರೆ ತುಂಬ ಸಮರ್ಥವಾಗಿ ಅವರು ವಾದ ಮಂಡಿಸ್ಬೋದು, ಆ ವಾದದಲ್ಲಿ ಗೆಲ್ಬೋದು. ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಸಮರ್ಥವಾಗಿ ವಾದ ಮಂಡನೆ ಮಾಡ್ಬೋದು, ಅದರಲ್ಲೂ ಅವ್ರ ವಾದನ ಅದರಲ್ಲೂ ಅವರು ಸರಿ ಇದೆ ಅಂತ ಪ್ರೂವ್ ಮಾಡ್ಬೋದು. ಕೆಮಿಕಲ್ ಫಾರ್ಮಿಂಗ್ ಅದು ಸರಿ ಅಂತ ವಾದ ಮಾಡ್ಬೋದು. ನಂದೇನಂತಂದರೆ ಈ ಮೂರನ್ನು ಬಿಟ್ಟು ಅನ್ನೋಕ್ಕಿಂತ ಈ ಮೂರು ಅಲ್ಲದೇ ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಯಾರು ಅಳವಡಿಸ್ಕೋತಾರೆ ಅವ್ರಿಗೆ ಮಾತ್ರ ಸಕ್ಸಸ್. ಈ ಗೊಂದಲಗಳು ಬೇಡ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಏನು? ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಅಂದರೆ ವಿಜ್ಞಾನನ ಫಾಲೋ ಮಾಡೋದು. ಮತ್ತು ನಮ್ಮ ಟ್ರೆಡಿಷನಲ್ಲಿ ಏನಿದೆ, ಈಗ ನಾವು ಫಸ್ಟೇ ಮಾತಾಡ್ದಂಗೆ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್, ಅದಕ್ಕೂ ಒತ್ತು ಕೊಟ್ಟು, ವಿಜ್ಞಾನ ಅಂತಂದರೆ ಕೆಮಿಕಲ್ ಏನು ನಮಗೆ ಗೊಬ್ಬರಗಳನ್ನು ತಯಾರು ಮಾಡಿದ್ದಾರೆ, ವಿಜ್ಞಾನನ ಬಳಕೆ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಮೂರನ್ನು ಸಮನಾಗಿ ಅಳವಡಿಸ್ಕೊಂಡು ಮಾಡೋದೇ ಒಂದು ವೈಜ್ಞಾನಿಕ ಪದ್ಧತಿಯ ಕೃಷಿ, ಲಾಭದಾಯಕ ಕೃಷಿ. ಇದನ್ನು ಅಳವಡಿಸ್ಕೊಂಡ್ರೆ ಸಕ್ಸಸ್ 100% ಗ್ಯಾರಂಟಿ. ಮತ್ತು ಕ್ರಾಪಿಂದ ಕ್ರಾಪಿಗೆ ತುಂಬ ಬದಲಾವಣೆಗಳಿವೆ. ಕಾಫಿನೇ ಒಂಥರ ಕಲ್ಟಿವೇಷನ್ ಇದೆ, ಕಾಳು ಮೆಣಸೇ ಒಂಥರ ಇದೆ, ಅಡಿಕೆನೇ ಒಂಥರ ಇದೆ. ಆ ವಿಧಾನನ ಯಾವ್ಯಾವ ಬೆಳೆಗೆ ಏನೇನು ಬೇಕು ಅಂತ ತಿಳ್ಕೊಂಡು ಮಾಡೋದೇ ಸರಿಯಾದ ಕೃಷಿ ಅಂತ ನಾನು ಹೇಳ್ತೀನಿ. ಕಾಫಿಗೆ ಮಾಡೋ ಕೆಲಸನ ನಾವು ಪೆಪ್ಪರಿಗೆ ಮಾಡೋಕ್ಕಾಗಲ್ಲ, ಪೆಪ್ಪರಿಗೆ ಮಾಡೋ ಕೆಲಸನ ಕೆಲವು ಇರ್ಬೋದು. ಬಟ್ ವಿಧಾನಗಳು, ಗೊಬ್ಬರ ಕೊಡೋ ರೀತಿ, ಯಾವ ಟೈಮಲ್ಲಿ ಯಾವ ಮೆನ್ಯೂರ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಇದನ್ನು ನಾವು ತಿಳ್ಕೊಂಡು ಮಾಡಿದ್ರೆ 100% ಪ್ರಾಫಿಟ್ ಇದೆ. ಹಿಂದೆ ಕೃಷಿನಲ್ಲಿ ತುಂಬ ಕಷ್ಟ ಇತ್ತು, ಒಪ್ಕೊಳ್ತೀವಿ, ನಾವು ಸ್ಟ್ರಗಲ್ ಮಾಡಿದ್ದೀವಿ ತುಂಬ. ಈಗ ಆ ಥರ ಇಲ್ಲ, ಬದಲಾಗಿದೆ. ತುಂಬ ಅವಕಾಶಗಳಿದೆ. ಒಂದು ಅತ್ಯಂತ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಈಗ ವಿಪುಲ ಅವಕಾಶ. ಅದನ್ನು ಯಾರು ಬಳಕೆ ಮಾಡ್ಕೋತಾರೆ ಅವರಿಲ್ಲಿ ವಿನ್ ಆಗ್ತಾರೆ. ಧರ್ಮರಾಜ್ ಅಂದ್ಬಿಟ್ರೆ ಮತ್ತು ಎಲ್ಲರೂ ಸ್ಟೂಡೆಂಟ್ಸೇ, ನಾವು ಸ್ಟೂಡೆಂಟ್ಸೇ. ಕೃಷಿಯಲ್ಲಿ ಎಷ್ಟು ಕಲ್ತ್ರೂ ಸಾಲದು, ಅಷ್ಟು ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್. ನಾನು ಬೆಳಗ್ಗೆ ಕ್ಯಾಶೋನಟ್ ಸ್ಪ್ರೇ ಮಾಡಿಸ್ತಿದ್ದೆ, ಅಷ್ಟೊತ್ತಿಗೆ ಅರವಿಂದ ಫೋನ್ ಮಾಡಿದ್ರು. ಮತ್ತು ನಿಜವಾಗಲೂ ಒಂದು ಒಳ್ಳೆಯ ಹೆಸರಿಟ್ಟಿದೆ. ಹ್ಯಾಪಿ ಫಾರ್ಮಿಂಗ್ ಅಂದರೆ ರೈತನಿಗೆ ನೆಮ್ಮದಿ ಬೇಕು, ಕೃಷಿಯಲ್ಲಿ ನೆಮ್ಮದಿ ಬೇಕು. ನೆಮ್ಮದಿ ಅಂದರೆ ಹೇಗೆ, ನಾವು ಪಟ್ಕೊಳ್ಳೋಂಥದ್ದು ನೆಮ್ಮದಿ. ಕೃಷಿಯಲ್ಲಿ ನೆಮ್ಮದಿ ಕಾಣಬೇಕು ಅಂದರೆ ನನಗನ್ನಿಸ್ತಾ ಇರೋದು ಒಂದು ಕರೆಕ್ಟ್ ಪ್ಲ್ಯಾನಿಂಗ್ ಇರಬೇಕು, ಈಗಾಗಲೇ ಹೇಳಿದ್ರು ಮ್ಯಾನೇಜ್ಮೆಂಟ್ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ಇವು ಮೂರು ಇದ್ದರೆ ನೆಮ್ಮದಿ ಕಾಣಬೇಕು. ಏನು ಹೇಳಬೇಕು ಅಂತಾರೆ, ಈಗ ನೋಡಿ ಧರ್ಮಣ್ಣ ಬಂದು ಮಾತಾಡಿದ್ರು, ನಿಜವಾಗ್ಲೂ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡಿದ್ರು. ಅದು ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾಫಿ ಕುಯ್ದಾದ್ಮೇಲೆ ಅಂತೂ ಸಿಕ್ಕಾಪಟ್ಟರೆ ಇಂಪಾರ್ಟೆಂಟ್ ಇರೋದು ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ನೀರು ಹೊಡೆದ್ಮೇಲೆ ಏನು ಸೆಕೆಂಡರಿ ನ್ಯೂಟ್ರೆಂಟ್ ಹಾಕಬೇಕು, ಆಮೇಲೆ NPK ಹಾಕಬೇಕು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಈಗ ಬನ್ನಿ ನೋಡಿ, ಇಲ್ಲಿ ನಮ್ಮದೆಲ್ಲ ಸ್ಟೂಡೆಂಟ್ಸು, ನಾವೆಲ್ಲ ಸ್ಟೂಡೆಂಟ್ಸು ಎಲ್ಲ ಹೋಗ್ಬಿಟ್ಟು ಇವಾಗ ಆ ಕ್ಲಾಸ್ ವಿಸಿಟ್ ಮಾಡ್ತಾ ಇದ್ದೀವಿ ನಾವು. ಇದ್ದಾರೆ. ಆಯ್ತು ವಿಜಯ್, ಏನು ಸಮಾಚಾರ? ನೋಡಿ ವಿಜಯ್ ಅಂತ ನನ್ನ ಸೀನಿಯರು, SDM ಅಲ್ಲಿ ಇದ್ರು, ನಾವು ಎಲೆಕ್ಷನ್ಸಲ್ಲಿ ಹೌದಾ? ನಿಮಗೆ ಕಂಗ್ರ್ಯಾಚುಲೇಷನ್ಸ್. ನೀವು ಅಂದ್ಬಿಟ್ಟು ಅರಬಿಕಾ ಬೆಳಿತಿದ್ದೀರಲ್ಲ, ಸರ್ ನಮಸ್ಕಾರ. ಬಂಕಿಗೆ ಬಂದಿರಲ್ಲ. ಕರೆಕ್ಟ್ ನೋಡಿ, ಕರೆಕ್ಟ್ ನೀವು ಬಂಕಿಗೆ ಬಂದಿರಿ. ಕರೆಕ್ಟ್ ನಾವು ಒಂದು ಕೊಡ್ಲಿಪೇಟೆ ಹೋಗ್ಬೇಕು, ಇವ್ರದೇ ಬಂಕಿಗೆ ಬರೋದು. ಇವತ್ತು ಬಂದು ಮಾತಾಡ್ಸಿದ್ರು. ಥ್ಯಾಂಕ್ ಯು, ಬಂದಿದ್ದೀರಲ್ಲ, ಪರ್ಸನಲ್ ಮೀಟ್ ಆದ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಒಳ್ಳೆದಾಗಿ. ಮತ್ತೆ ಸಮಾಚಾರ ಹೆಂಗ್ ನಡೀತಿದೆ ಎಲ್ಲ? ಸೂಪರ್. ಹೆಂಗ್ ನಡೀತಿದೆ ಬ್ಲಾಗ್ಸ್? ಇಂದ ನೋಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಹೌದು ಥ್ಯಾಂಕ್ ಯು. ಇನ್ಫಾರ್ಮೇಟಿವ್ ಆಗಿದೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಪೀಪಲ್ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನೆಕ್ಸ್ಟ್ ಅಂತ ಅಪ್ಕಮಿಂಗ್ ಅಂತ ಫುಲ್ ಇದೆ, ನೋಡ್ಬೇಕು ಈಗ ಹೆಂಗಾಗುತ್ತೆ ಅಂತಲ್ಲ ಇದೆ. ಯಾಕೆಂತಂದ್ರೆ ಅಗ್ರಿಕಲ್ಚರ್ಲಿ ನಿಜವಾಗ್ಲೂ ಈ ಥರ ಒಂದು ಮಾಡೋದೇ ಕಷ್ಟ. ಅಲ್ಲಿ ಯಾಕೆ ನಾಲೆಜ್ ಸಿಗ್ತಾ ಇದೆ, ನನಗೂ ಅಷ್ಟು ಇವತ್ತು ನಾಲೆಜ್ ಸಿಕ್ತು, ತುಂಬ ಖುಷಿ ಆಯ್ತು ಅದೆಲ್ಲ. ಇವರು ನಮ್ಮ ಸ್ನೇಹಿತರು ಕೋಣಿಕೊಪ್ಪದವರು. ಹೌದಾ? ನೀವು? ನಾನು ಗೋಣಿಕೊಪ್ಪದಲ್ಲಿ ಹೆಸರು ಪೊನ್ನಪ್ಪ ದಾಡ ಮುಕ್ಕಟ್ರು, ನಾನು ಪಟ್ಟಡ. ತುಂಬ ಬ್ಲಾಗ್ ಎಲ್ಲ ಕಣ್ಣಣಿಕ ನಂಗೆ ಇಪ್ಪ ನಂಗಿಲ್ಲ. ಥ್ಯಾಂಕ್ಸ್. ಯಾವ ಊರು ನಿಮ್ದಲ್ಲ? ಇಲ್ಲ, ಚಿಕ್ಕಮಗಳೂರು. ಚಿಕ್ಕಮಂಗ್ಳೂರಾ? ಸೂಪರ್, ಸಿಗ್ತೀನಿ ನಾನು, ಬರ್ತೀನಿ. ಹಾಂ ಬಾಯ್. ಯಂಗ್ಸ್ಟರ್ಸ್ ನೋಡಿ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಇಲ್ಲಿ, ಸೂಪರ್. ನೋಡಿ ನಿನ್ನೆ ಹೋಗಿದ್ವಿ ಅಲ್ಲಿ ಸಕಲೇಶ್ಪುರದಲ್ಲಿ, ಅಲ್ಲಿ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿ, ಎಲ್ಲ ನಿಂತಿದ್ದಾರೆ ಇಲ್ಲಿ ನೋಡಿ. ತುಂಬ ಥ್ಯಾಂಕ್ಸ್. ನೀವು ಯಾವ ಊರು ಅಂತಿದ್ದು? ಬ್ಯಾಂಗ್ಳೂರು. ನಿಮ್ಮದು? ತೀರ್ಥಹಳ್ಳಿ. ನಿಮ್ಮದು? ಕೊಪ್ಪ. ನಿಮ್ಮದು? ಮೂಡಿಗೆರೆ. ಬಾಳೆಹೊನ್ನೂರು. ನಿಮ್ಮದು? ಬಾಳೆಹೊನ್ನೂರು. ಶಿವಮೊಗ್ಗ. ಬಾಳೆಹೊನ್ನೂರು. ಮಡಿಕೇರಿ. ನೀವು ಮಡಿಕೇರಿ ಅನ್ಸುತ್ತೆ. ನೀವು ಸರ್ ಹೇಳಿದ್ರಿ ಆಗಲೇ ಏನಿಗಲ್ಲ, ನೀವು ಬಾಳೆಹೊನ್ನೂರು. ಹಾನಗಲ್. ನೀವು ಅಲ್ಲಿ ಮೆಣಸು ಮತ್ತು ಅಡಿಕೆ ಬೆಳಿತಿದ್ದೀನಿ ಅಂತಂದ್ರು. ಬನ್ನಿ ಈಗ ನೋಡಿ, ಈಗ ಡ್ರೈಯಿಂಗ್ ಯಾರ್ಡು ಕಾಫಿ ಒಣಗಿಸ್ತಾ ಇರೋದು. ಮೇನ್ ಪ್ರೋಸೆಸ್ ಏನಿದೆ ಅಂತಂದರೆ, ನಾವು ಕಾಫಿ ಬೆಳೆಯೋದು ಎಲ್ಲ ಬೆಳೆದು ಚೆನ್ನಾಗಿ ಬೆಳೀತಾ ಇದ್ದೀವಿ. ಆದರೆ ನಾವು ಪ್ರೊಸೆಸಿಂಗಲ್ಲಿ ಇದು ಯಾವುದು ಒಣಗಿಸೋದಲ್ಲಿ ನಾವು ಹಿಂದೆ ಬೀಳ್ತಿದ್ವಿ. ಯಾಕೆಂದರೆ ಮೇಯ್ನ್ ಆಗೋದು ಕ್ವಾಲಿಟಿ. ನಾವು ಕ್ಲೀನಾಗಿ ಒಣಗಿಸಿದ್ರೆ ಮಾತ್ರ ನಮ್ಮ ಕ್ವಾಲಿಟಿಯಾಗಿ ಇಂಡಿಯನ್ ಮಾರ್ಕೆಟಿಗೆ ದುಡ್ಡು ಸಿಗೋದು. ಯಾಕೆಂದರೆ ಕ್ವಾಲಿಟಿನೇ ಚೆಕ್ ಆಗೋದು. ಈಗ ಧರ್ಮಣ್ಣ ಹೇಳ್ದಂಗೆ ಕಾಫಿ ಬೆಳೆಯೋದು ಎಷ್ಟು ಮುಖ್ಯನೋ ಅದೇ ಥರ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದು ಮತ್ತು ಒಣಗಿಸೋದು ಭಾಳ ಮುಖ್ಯವಾದ ವಿಚಾರ. ನಾವು ಯಾವ ಥರ ಮಾಡ್ತೀವಿ ಅಂತಂದರೆ, ನಾವು ಅದೇ ಈಗ ಕಾಫಿನ ಕೊಯ್ದು ಒಂದೇ ಅವತ್ತೇ ಕೊಯ್ದದ್ದು ಅವತ್ತೇ ಒಣಗಕ್ಕೆ ಹಾಕ್ತೀವಿ. ಮತ್ತು ಈ ಅನ್ಇವನ್ ಆಗಿ ಒಣಗ್ತದೆ ಅಂಥೇಳಿ ಈ ತಳದಲ್ಲಿರೋದು ಹಣ್ಣು ಒಣಗೋದೇ ಇಲ್ಲ, ಮತ್ತು ಮೇಲ್ಗಡೆ ಒಣಗೋಗಿರ್ತದೆ ಅಂಥೇಳಿ ನಾವು 5 ದಿನ ಆದಮೇಲೆ ರಾಶಿ ಮಾಡಿ 2 ರಾತ್ರಿ ಬಿಡ್ತೀವಿ. ಅದು 2 ರಾತ್ರಿ ಬಿಟ್ಟ ಮೇಲೆ ಮತ್ತೆ ಒಣಗಕ್ಕೆ ಹಾಕಿ ಒಣಗಿದ ಇಲ್ಲ ಟೆಸ್ಟ್ ಮಾಡಿ ನಾವು ಯಾವಾಗಲೂ ಮೂಟೆ ಮಾಡೋದು. ಅದ್ರ ಮಧ್ಯದಲ್ಲಿ ನಾವು ಈ ಕಡ್ಡಿ ಕಸ ಎಲ್ಲ ಒಂದ್ಸರಿ ಹೇರಿಕ್ಬಿಡ್ತೀವಿ. ನೋಡಿ, ಇದೆಲ್ಲ ಹೇರ್ಕಿದ್ದೇವೆ ನಿನ್ನೆ. ಒಂದ್ಸರಿ ಗುಡ್ಡೆ ಮಾಡಿ ಮತ್ತೆ ಹರಡಿ ಒಣಗಿದೆ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಮತ್ತೆ ಗುಡ್ಡೆ ಮಾಡಿ ರಾತ್ರಿ ಬಿಟ್ಟು ಬೆಳಿಗ್ಗೆ ಟ್ರಿಲ್ಲರಲ್ಲಿ ಫ್ಯಾನಿಗೆ ಬಿಟ್ಟು ಅದನ್ನು ಮತ್ತೆ ಕಡ್ಡಿ ಹೇರಿಕಿ ಮಾಡೋಷ್ಟರೊಳಗೆ 13 ಇದ್ದದ್ದು 11ಕ್ಕೆ ಬರ್ತದೆ. ಅದಕ್ಕೆ ಈ ವರ್ಷ ಹೊಸದಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನೋಡಿ ಇದು 5 ದಿನ ಒಣಗಿದೆ, ಅದನ್ನು ಗುಡ್ಡೆ ಮಾಡಿದ್ದೀವಿ. ಈಗ ಹರಡ್ಬೇಕಲ್ಲ, ಹರಡುವಾಗ ನಾವೇನು ಮಾಡ್ತೀವಿ, ಫ್ಯಾನಿಗೆ ಬಿಟ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಹರಡ್ಬಿಡ್ತೀವಿ. ಆವಾಗ ನಮಗೆ ಈಗ 13 ಇದೆ ಅಂದ ಕೂಡಲೇ ಅವತ್ತೇ ತಕ್ಷಣ ಎತ್ತಿಟ್ರೆ ಮತ್ತೆ ಇನ್ನೊಂದು ಪಾಯಿಂಟು 2 ಪಾಯಿಂಟು ಒಣಗೋದನ್ನ ಲಾಸ್ ಆಗೋದನ್ನ ನಾವು ಗೊತ್ತಾಗಿ ಈ ವರ್ಷ ಈ ಮೆಥಡ್ ಮಾಡ್ತಾ ಇರೋದು, ಆ ಥರ ಮಾಡ್ತಾ ಇರೋದು. ಇನ್ನು ಓಟಿ ಎಲ್ಲ ಬರಬೇಕು ಮತ್ತು ಮಾಯಿಶ್ಚರು ಸರಿ ಆಗಬೇಕು ಅಂದರೆ ಕ್ರಮವಾಗಿ ನಾವು ಒಣಗಿಸ್ಬೇಕು. ಓಟಿ ಬಗ್ಗೆನೂ ಇದೆ. ಓಟಿಗೆ ನೀವು ಕಡ್ಡಿ ಕಸ ಮತ್ತು ಕಲ್ಲು ಎಲ್ಲ ಇದ್ದರೆ ನಿಮ್ಮ ಓಟಿ ಬರಲ್ಲ. ನೀವು ಓಟಿ ಅದನ್ನು ಮತ್ತೊಂದು ಸರಿ ಮಾತಾಡೋದಿದೆ ಓಟಿ ಬಗ್ಗೆ. ನೀವೇನು ಮಾಡ್ತೀವಿ, ಸ್ಯಾಂಪಲ್ ತಗೊಂಡು ಹೋಗಿ ಓಟಿ ನೋಡಿಸ್ತೀರಿ, ಒಳ್ಳೆ ಕಾಫಿನ ಕಸ ಎಲ್ಲ ಹೇರಿಕಿ ಓಟಿ ಮಾಡಿಸ್ತೀರಿ ಅಲ್ಲಿ. ಆಮೇಲೆ ನಿಮ್ಮ ಕಾಫಿ ಕೊಟ್ಟಾಗ ನೀವು ಓಟಿ ಮಾಡಿದಕ್ಕಿಂತ 1 ಪಾಯಿಂಟು 2 ಪಾಯಿಂಟು ಕಡಿಮೆ ಬರ್ತದೆ. ನಿಮ್ಮ ಓಟಿ ಹಾಗೆ ನೋಡೋದು ಅಂದರೆ ಎಲ್ಲ ಪೋಕರ್ ಹಾಕಿಬಿಟ್ಟು ಅದು ತೆಗಿತಾರೆ. ಅದರಲ್ಲಿ ಏನು ಅರ್ಧ kg ಇಲ್ಲಿ ನಿಮ್ಮದು ಕಸ ಇರ್ತದೆ, ಕಲ್ಲಿರ್ತದೆ, ಕಾಫಿ ಇರ್ತದೆ, ಅದರದ್ದು ಪರ್ಸೆಂಟೇಜ್ ತಗೊಂಡು ಓಟಿ ಹೇಳೋದು. ಫ್ರೂಟು ಒಟ್ಟಿ ಬರಲ್ಲ, ಈ ಥರ ಇರೋದು ಓಟಿ ಬರುತ್ತೆ. ಇದು ಹೆಚ್ಚು ಕಡಿಮೆ ಇದು 30 ಬರುತ್ತೆ. ಇದೇ ತೆಗೆದ್ರೆ 30 ಬಂದ್ಬಿಡುತ್ತೆ. ಇದು ತೆಗೆದ್ರೆ 26, 25ವರೆ. ಇದು ಫ್ರೂಟ್ ಇದ್ದಾಗ ಏನಂತೆ, ಜ್ಯೂಸ್ ಅನ್ನೋದು ಎಕ್ಸ್ಟ್ರಾ ಪಾರ್ಟ್ ಅಲ್ಲಿ ಕುತ್ಕೊಳ್ಳುತ್ತೆ, ಸಿಪ್ಪೆ ದಪ್ಪ ಆಗುತ್ತೆ, ಔಟರ್ ಶೇಲ್ ಚೇಂಜ್ ಆಗುತ್ತೆ ಅಷ್ಟೇ. ಆಮೇಲೆ ಓಟಿ ಜಾಸ್ತಿ ಸಿಕ್ಕಿರ್ ಜಾಸ್ತಿ ದುಡ್ಡು, ಕಮ್ಮಿ ಸಿಕ್ಕಿರ್ ಕಮ್ಮಿ, ಆ ಥರ ಇಲ್ಲ. ಇದು ಮೂಟೆ ಕಮ್ಮಿ ಆಗುತ್ತೆ, ಇದು ಮೂಟೆ ಜಾಸ್ತಿ ಆಗುತ್ತೆ. ಏನು ವ್ಯತ್ಯಾಸ ಆಗಲ್ಲ. ಇವ್ರು 12,000 ರೂಪಾಯಿಗೆ ಮಾರಿರಲ್ಲ, ಇನ್ಯಾರು 10,800ಕ್ಕೆ ಮಾಡಿರೋ ಎಲ್ಲರಿಗೂ ಒಂದೇನೆ. ಅಲ್ಲಿ ಮೂಟೆ ಜಾಸ್ತಿ ಹೋಗಿರುತ್ತೆ, 28 ಪಾಯಿಂಟ್ ಅಂದರೆ kg ಜಾಸ್ತಿ ತೊಗೊಳುತ್ತೆ. ಇದೆಲ್ಲಾದರೆ 100 kgಗೆ ಒಂದು ಬ್ಯಾಗ್ ಬಂದ್ಬಿಡುತ್ತೆ. ಇದೆಲ್ಲ ನಿಮಗೆ 28 ಮೇಲೆ ಬರಬೇಕಂದ್ರೆ 120 kg ಮೇಲೆ ಹೋಗಿ, 120 ಅಲ್ಲ 130 ಹೋಗ್ಬಿಡುತ್ತೆ. ಒಂದು ಎಕ್ಸಾಂಪಲ್ ಹೇಳಿದ್ದು ನಾನು. ಏನಾಗುತ್ತೆ ಅಲ್ಲಿ, ನೀವು ಆ kg ತಗೊಂಡಾಗ ಎರಡು ಸೇಮ್, ಬಟ್ ಕ್ವಾಲಿಟಿ ಯಾವುದು, ಓಟಿ ಕಮ್ಮಿ ಬರೋದೇ ಬೆಸ್ಟ್. ನೋಡಿ ಇದು ಕೌಂಟರ್, ಇದು ತುಂಬ ಚೆನ್ನಾಗಿ ಆ ಜ್ಯೂಸ್ ಎಲ್ಲ ಕವರ್ ಆಗಿ ಚೆನ್ನಾಗಿರುತ್ತೆ. ಇದು ಬೆಸ್ಟ್ ಕ್ವಾಲಿಟಿ ಇದಕ್ಕಿಂತ. ಇದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ. ಮಾಯಿಶ್ಚರ್ ಎಷ್ಟಿರ್ಬೋದು ಈಗ ಇದರಲ್ಲಿ?
ಮಾಯ್ಚರ್ ಎರಡು ಈಕ್ವಲ್ ಮಾಯ್ಚರ್ ಎರಡು ಈಕ್ವಲ್ ಆಗಿ ಇರಬೇಕು. ಸರ್ ಈಗ ಬೆಸ್ಟ್ ಕುಯ್ಯೋದು ಯಾವ ಟೈಮ್ ಅಂತ, ಎಷ್ಟು ಪರ್ಸೆಂಟೇಜ್ ಹಣ್ಣಾಗಿರ್ಬೇಕು, ಎಷ್ಟು ಪರ್ಸೆಂಟ್ ಕಾಯಿ ಗಿಡದಲ್ಲಿ 25% ಕಾಯಿ ಇರಬೇಕು, 75% ಹಣ್ಣಿರಬೇಕು. ಆಗ ನಿಮಗೆ 26ರಿಂದ 26ವರೆ ಬರುತ್ತೆ. ಓಕೆ ಸೂಪರ್. ಕಾಯಿ ಪರ್ಸೆಂಟೇಜ್ ಜಾಸ್ತಿ ಇದ್ದಾಗ ನಿಮಗೆ 27, 28, 28ವರೆ ಹಿಂಗೆ ಹೋಗ್ತಾ ಯಾಕೆ ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ, ಎಲ್ಲರೂ ಓಟಿಂದ ಬಿದ್ದಿದ್ದಾರೆ. ಇಲ್ಲ ಯಾಕೆಂತಂದ್ರೆ ಎಲ್ಲ ಒಂದೇ ತರ ಸಿಗೋದು. ಹಂಗೆ ಓಟಿ ಜಾಸ್ತಿ ಬರ್ತದೆ, ಕಾಯಿ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸ್ಪ್ಲೈನ್ ಮಾಡ್ತಾರೆ ಚೆನ್ನಾಗಿ, ಬಟ್ ದುಡ್ಡು ಏನು ವ್ಯತ್ಯಾಸ ಆಗಲ್ಲ. ಒಬ್ರಿಗೆ 12 ಸಿಕ್ಕಿ ಒಬ್ರಿಗೆ 11 ಸಿಕ್ಕಿದ್ರೆ ಬೇಳೆ ಏನು ಚೇಂಜ್ ಆಗಲ್ಲ, ಔಟರ್ ಶೆಲ್ ಮಾತ್ರ ಚೇಂಜ್ ಆಗುತ್ತೆ. ಹಾಗಾಗಿ ಅವ್ರಿಗೆ 11,000 ಸಿಕ್ತವರಿಗೆ 1 ಲಕ್ಷ ಕಡಿಮೆ ಆ ಥರ ಏನಿಲ್ಲ. ಟೋಟಲ್ ಆಗಿ ತಗೊಂಡ್ರೆ ಹಣ್ಣು ವರ್ಸಸ್ ಇದು ತಗೋಬೇಕು ನೀವು. ಸ್ವಲ್ಪ ಪರ್ಸೆಂಟೇಜ್ ಇದ್ರಲ್ಲಿ ಲಾಭ, ಹಣ್ಣಲ್ಲಿ ಲಾಭ. ಹಣ್ಣಾದ್ರೆ ಓಟಿ ಅಂದ್ರೆ ಅಲ್ಲಿಗೆ ಓಟಿ ಯಾರು ಕಮ್ಮಿ ಬರುತ್ತೆ ಅವರಿಗೆ ಸ್ವಲ್ಪ ಲಾಭ ಅಂತ ಅವ್ರು ಹೇಳ್ತಾರೆ. ಸರಿ ಇದೆ. ಯಾಕೆಂದ್ರೆ ನಾನು ನೋಡಿದ್ದೀನಿ 102 kgಗೆ ಬಂದಿರೋದು ಇದೆ, 128 kg 130 kg ಬಂದಿರೋದು ಇದೆ. ನಾವು ಹಣ್ಣು ಕೊಯ್ದ್ರೆ ಎಷ್ಟು 1 kg ಕಾಯಿ ಬರ್ತವೆ, ಕಾಯಿ ಇದು ಹಣ್ಣು ಆದ್ಮೇಲೆ ಕೊಯ್ದ್ರೆ ಎಷ್ಟು, ಕಾಯಿ ಎಷ್ಟು ಅನ್ನೋದು ತೂಕ ಇದೆ ನಮ್ಮದು. ಈಗ ಹಣ್ಣಿಗೆ ಎಷ್ಟು ಬೇಕು? 800 ಬುಕ್ಕಲ್ಲಿದೆ, 800 ಚಿಲ್ಲರೆ ಇದೆ. ಇದು ಕಾಯಿದ್ದು 996 ಕಾಯಿ ಬೇಕು, ಅಲ್ಲಿಗೆ 30 ಚಿಲ್ಲರೆ ಡಿಫ್ರೆನ್ಸ್ ಬರ್ತದಲ್ಲ, ಅದು ಲಾಸು. ನೋಡಿ ಇದು ಹಣ್ಣಾದ್ರೆ 100 kg ಬರೋದು ಇವತ್ತು ಕೊಯ್ದ ದಿವಸ, ಇನ್ನೊಂದು ಹಣ್ಣಾದ್ಮೇಲೆ ಕೊಯ್ದ್ರೆ 110 kg ಬರ್ತದೆ, ಇಷ್ಟೇ ಕಾಯಿ. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 75% ಹಣ್ಣು 25% ಕಾಯಿ ಎರಡು ಆ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು. ಮತ್ತೆ ಓವರ್ ಫ್ರೂಟ್ ಆದ್ರೂ ಗಿಡಕ್ಕೆ ಸ್ಟ್ರೈನ್ ಆಗುತ್ತೆ, ನೆಕ್ಸ್ಟ್ ಕ್ರಾಪಿಗೆ ಲಾಸ್ ಆಗುತ್ತೆ, ಗಿಡಕ್ಕೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದು ನಿಮ್ಗೆ ಏನಂತಂದ್ರೆ ಕ್ವಾಲಿಟಿ ಇದು ಬೆಟರ್, ಇದು ಹೈ ಕ್ವಾಲಿಟಿ, ಇದು ಮಿಕ್ಸಲ್ಲಿ ಹೋಗುತ್ತೆ. ನಾನು ಹೇಳ್ತಾ ಇದ್ದಲ್ಲ 25% ಕಾಯಿ 75% ಹಣ್ಣಿದ್ದಾಗ 26ರಿಂದ 26ವರೆ ಒಟ್ಟಿ ಬರುತ್ತೆ. ಅದು ಕಾಲಾಡ್ಬೇಕಾ ಅಥವಾ ನೀವು ಗುಡ್ಡೆ ಹಾಕ್ಬಿಟ್ಟು ಮಾಡಬೇಕು? ಇಲ್ಲ ಇಲ್ಲ, ಕಾಲು ಆಡಿ ಗುಡ್ಡೆ ಮಾಡಬೇಕು. ದಿವಸಕ್ಕೆ 5ರಿಂದ 6 ಸರಿ ಮಿನಿಮಮ್ ಕಾಲಾಡಿಸ್ಬೇಕು. 5ರಿಂದ 6 ಸರಿ ಕಾಲಾಡಿಸ್ಬೇಕು, ಇಲ್ಲ ಒಂದೇ ಸೈಡ್ ಗುಡ್ಡೆ ಹಾಕ್ಸ್ಬೇಕು. ಎಲ್ಲದು ಗುಡ್ಡೆ ಮಾಡಿ ಮಾಡ್ತಾರೆ, ಆ ಥರ ಮಾಡಿದ್ರೆ ಒಳ್ಳೇದಾಗಲ್ವಾ? ಟೋಟಲ್ ಆಗಿ ನಿಮ್ದು ಒಣಗ ಇದರಲ್ಲಿ ಅವಧಿನಲ್ಲಿ 2 ಸರಿ ನೀವು ಗುಡ್ಡೆ ಮಾಡಿ ಹರಡಿದ್ರೆ ಸಾಕು. ಈಗ ಮೇಜರ್ ಆಗಿ ಏನಂತ ಎಲ್ಲ ಗ್ರೋ ಚೆನ್ನಾಗಿ ಮಾಡ್ತಿದ್ದಾರೆ, ಬೆಳಿತಿದ್ದಾರೆ ಕಾಫಿ. ಆದ್ರೆ ನಾವು ಎಲ್ಲಿ ಏಟ್ ಬೆಳಿತಿದೀವಿ ಅಂತ ಡ್ರೈಯಿಂಗ್ ಮಾಡೋದಲ್ಲಿ, ಯಾಕಂದ್ರೆ ನಾವು ಕ್ವಾಲಿಟಿ ನಾವೇ ಹಾಳು ಮಾಡ್ಕೊಡ್ತೀವಿ, ಇಂಡಿಯನ್ ಮಾರ್ಕೆಟ್ ಕ್ವಾಲಿಟಿ ಹಾಳು ಮಾಡ್ಕೊಡ್ತೀವಿ. ಏನು ಒಣಗಿಸ್ಬೇಕಾದ್ರೆ ಏನು ಮೆಜರ್ ತಗೊಳ್ಬೇಕು ಅಂತ ಒಂದು. ಓಕೆ, ಒಳ್ಳೆ ಕ್ವಶನ್ ಕೇಳಿದ್ರಿ. ಸಿಂಪಲ್ ಆಗಿ ಹೇಳ್ತೀನಿ, ಇದು ಒಂದು 1 ಅವರ್ ಬೇಕು ಇದು ಕ್ವಾಲಿಟಿ ಬಗ್ಗೆ ಮಾತಾಡೋಕ್ಕೆ. ಒಂದು 2 ಮಿನಿಟ್ಸಲ್ಲಿ ನಾವು ಏನೇನು ಮಾಡಬೇಕು ಅಂತೇಳಿ. ಇಂಡಿಯಾದ ಕಾಫಿ, ದ ಶೇಡ್ ಗ್ರೋನ್, ಹ್ಯಾಂಡ್ ಪಿಕ್, ಅದು ಶ್ರೇಷ್ಠವಾದ ಕಾಫಿ ಎಲ್ಲರಿಗೂ ಗೊತ್ತು. ನಾವು ಅದನ್ನು ಪ್ರೂವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಭಾಳ ಒಳ್ಳೆ ಕಾಫಿ. ಅದು ಎಲ್ಲಿವರೆಗೂ ಶ್ರೇಷ್ಠ ಅಂದರೆ ಗಿಡದ ಮೇಲೆ ಇರೋವರೆಗೂ ಶ್ರೇಷ್ಠವಾದ ಕಾಫಿ, ಯಾವುದೂ ಅದು ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ಲೆವೆಲ್ ಕ್ವಾಲಿಟಿ ಇದೆ. ನಮ್ಮ ಕೈಗೆ ಬಂದ ಮೇಲೆ ನಾವು ಆ ಪ್ರೋಸೆಸ್ಸಲ್ಲಿ ಎಡುತ್ತಾ ಇದ್ದೀವಿ. ಕೆಲವರು, ಎಲ್ಲರೆಲ್ಲ ತುಂಬ ಜನ ಕ್ವಾಲಿಟಿ ಪ್ರಯಾರಿಟಿ ಕೊಟ್ಟು ಒಂದು ಪ್ರೀಮಿಯಂ ಪ್ರೈಸಿಗೆ ಸೇಲ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಅದನ್ನು ಬೇಕಾಬಿಟ್ಟು ಹೇಗೋ ಗುಡ್ಡೆ ಹಾಕೋದು, ರಾಶಿ ಹಾಕೋದು, ಮತ್ತು ಕಾಯಿನೇ ಕುಯ್ಯೋ ಅಂಥದ್ದು ಇದೆಲ್ಲ ನಡೀತಾ ಇದೆ. ಮತ್ತು ಕುಯ್ಯೋದು ಹಣ್ಣಾಗಿರೋದನ್ನೇ ನಾವು ಕುಯ್ಯಬೇಕು. ಹಣ್ಣಾದಮೇಲೆ ಅದು ಅರೋಮ ಗುಣಮಟ್ಟ ಎಲ್ಲ ಬರೋದು ಒಂದು ಹಣ್ಣಾದಮೇಲೆ. ಹಣ್ಣಾಗಿದ್ದ ಕಾಫಿನ ಒಂದು ಒಳ್ಳೆ, ನೋಡಿ ಒಳ್ಳೆ ಹೊಸ ಮ್ಯಾಟ್ ಹಾಕಿದ್ದಾರೆ, ಇದ್ರ ಮೇಲೆ ಹಾಕಬೇಕು. ಹೆಂಗಂದ್ರಂಗೆ ಸಗಣಿ ಮೇಲೆ, ಮಣ್ಣಿನ ಮೇಲೆ ಹಾಕಬಾರ್ದು. ಮತ್ತು ಅದನ್ನು ಕ್ರಮಬದ್ಧವಾಗಿ ಈವನ್ನಾಗಿ ಡ್ರೈ ಮಾಡಬೇಕು. ಒಂದು ಒಣಗಿರುತ್ತೆ, ಒಂದು ಒಣಗಿರಲ್ಲ. ದಪ್ಪ ಆದರೆ ಕಾಲಾಡದಲ್ಲಿ ಅಡಿಲಿರೋದು ಹಸಿನೇ ಇರುತ್ತೆ. ಮತ್ತು ಒಂದಷ್ಟು ರಾಶಿ ಹಾಕೋ ಅಭ್ಯಾಸ ಇದೆ. ರಾಶಿ ಯಾಕೆ ಹಾಕ್ತಾರೆ ಅಂತ ಅಂದರೆ, ಹೀಪ್ ಮಾಡಿದಾಗ ಹೀಟಾಗಿ ಬರ್ನ್ ಆಗುತ್ತೆ, ಅದು 2 ಬಿಸಿಲು ಬೇಗನೆ ಒಣಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನಮಗೆ ಅದು ಕ್ವಾಲಿಟಿನೂ ಹಾಳಾಗುತ್ತೆ, ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಮಿನಿಮಮ್ 10% ಮೇಲೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಯಾಕೆಂದರೆ ಕಾಫಿ ಸುಟ್ಟು ಹೋಗುತ್ತೆ, ಸುಟ್ಟೋದಕ್ಕೆ ಬೇಗ ಒಣಗುತ್ತೆ. ಸುಡಬಾರ್ದು. ನೀವು ಗುಡ್ಡೆ ಹಾಕ್ದಾಗಲ್ಲಿ ಹೀಟಾಗಿ ಹೊಗೆ ಬರಬಾರ್ದು, ರಾಶಿ ಹಾಕ್ಲೇಬಾರ್ದು ಹಸಿದನ್ನು. ಅವತ್ತು ಕೊಯ್ದು ಅವತ್ತೇ ಪಲ್ಪರ್ ಮಾಡಿ ಕ್ಲೀನಾಗಿ ಇದು ಮಾಡಬೇಕು. ಅಥವಾ ಚೆರಿ ಮಾಡೋದಾದರೆ ಸ್ಪ್ರೆಡ್ ಮಾಡಬೇಕು ಆ ಗುಣಮಟ್ಟನ. ಮತ್ತು 13% ಮಾಯ್ಚರ್ಗೆ ಕರೆಕ್ಟಾಗಿ ಒಣಗಿಸ್ಬೇಕು. ಈಗ ಏನಾಗುತ್ತೆ, ಒಂದಷ್ಟು 16-17% ಯಾರೋ ಲೋಕಲ್ ಟ್ರೇಡರ್ ತಗೊಂಡು ಹೋಗ್ತಾರೆ ಅಂತೇಳಿ ಹಾಗೆ ಕೂಡ ಅಂತ ಅಭ್ಯಾಸ, ಅದು ಭಾಳ ದೊಡ್ಡ ತಪ್ಪು. ಅವ್ರು ಇನ್ನೊಂದು ಡ್ರೈ ಆಗಿರೋದಕ್ಕೆ ಮಿಕ್ಸ್ ಮಾಡಿ ಆ ಗುಣಮಟ್ಟ ಕಳ್ಕೊಳ್ಳುತ್ತೆ ಅದು. ಹಾಗಾಗಿ ಆ ಥರದ ಅಭ್ಯಾಸ ಬೇಡ. 13%ಗೆ ಒಣಗಿಸಿ ಅದನ್ನು ಕರೆಕ್ಟಾಗಿ ಮಾರ್ಕೆಟಿಗೆ ಕಳಿಸಿದ್ರೆ ನಾವೊಂದು ಕ್ವಾಲಿಟಿನಲ್ಲಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಶ್ಯಕತೆ ಇದೆ, ಈಗ ಮಾಡ್ಕೋಬೇಕಾಗುತ್ತೆ. ಮತ್ತೆ ಜಾಸ್ತಿ ಜನ ಏನು ಮಾಡ್ತಿದಾರಣ್ಣ, ಇದು ಇದ್ದಾಗ ಇಲ್ಲಿ ರೌಂಡ್ ಆಫ್ ಹೊಡೆದ್ಬಿಡೋದು. ರೌಂಡ್ ಆಫ್ ಹೊಡೆದಾಗ ಆಟೋಮೆಟಿಕ್ ಆಗಿ ನಿಮ್ದು ಇದು ಬಂದ್ಬಿಡುತ್ತೆ ನಿಮಗೆ, ರೆಸಿಡ್ಯೂ ಬಂದ್ಬಿಡುತ್ತೆ. ಅದು ಒಳ್ಳೆ ಪಾಯಿಂಟ್ ಕೇಳಿದ್ರೆ, ಏನಾಗ್ತಾ ಇದೆ, ಕ್ಲೋರೋಫರಿಪಾಸ್ ಹಲವಾರು ಕೆಮಿಕಲ್ದು ಬರ್ತಾ ಇದೆ. ಅದರಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ, ಇದು ಕಳೆನಾಶಕದ್ದು ಗ್ಲೈಫೋಸೇಟ್ ಬರ್ತಾ ಇದೆ. ಆಶ್ಚರ್ಯ ಎಲ್ಲರಿಗೂ, ಹೆಂಗೆ ಬರುತ್ತೆ ಗ್ಲೈಫೋಸೇಟ್? ಅದು ಯಾರ್ದು ಬರ್ತಾ ಇದೆ ಅಂತ ಅಂದರೆ, ಇಲ್ಲಿ ಕಳೆ ಇದೆ ಅಂತ ಅಂದರೆ ಕಳೆನಾಶಕ ಹೊಡೆದು ಬಿಡ್ತಾರೆ. ಕಳೆನಾಶಕ ಹೊಡೆದು ಗುದ್ಲಿಲ್ ಕೆತ್ತಿ ಏನೇ ಮ್ಯಾಟ್ ಹಾಕಿ ಏನೇ ಇದು ಮಾಡಿದ್ರು ಅದ್ರದ್ದು ಇದು ಕಾಫಿ ಮತ್ತು ಯಾವುದನ್ನೇ ಭಾಳ ಬೇಗ ಅಬ್ಸರ್ವ್ ಮಾಡುತ್ತೆ.
ಮತ್ತೆ ಟೈಲ್ಸ್ ಕಣದಲ್ಲಿ ಅಲ್ಲಲ್ಲೇ ಕಳೆ ಬಂದ್ರೆ ಅದಕ್ಕೆ ಕಳೆನಾಶಕ ಹೊಡೆದು ಅದ್ ಮಾಡಿ. ದಯವಿಟ್ಟು ಅದನ್ನ ಮಾಡೋದ್ ಬೇಡ. ಕಾಫಿ ಅದನ್ನ ಬಹಳ ಬೇಗ ಅಬ್ಸರ್ವ್ ಮಾಡಿ ಅದರಲ್ಲಿ ವಿಷ ಕ್ಯಾರಿ ಆಗ್ತಾ ಇದೆ, ಹಾಗಾಗಿ ಸಾಕಷ್ಟು ಲಾಟ್ಗಳು ರಿಜೆಕ್ಟ್ ಆಗ್ತಾ ಇದೆ. ಮತ್ತೆ ಅದು ನಮ್ಮ ಬಾಡಿಗೆ ಯಾರು ಕಾಫಿ ಕುಡಿತಾರೆ ಅವರ ಬಾಡಿಗೆ ಹೋಗಿ ಕ್ಯಾನ್ಸರ್ ಆಗಂತ ಒಂದು ಅವಕಾಶ ಜಾಸ್ತಿ ಇರೋದ್ರಿಂದ ನಾವೊಂದು ಶ್ರೇಷ್ಠವಾದ ಪದಾರ್ಥನ ರೆಸಿಡ್ಯೂ ಫ್ರೀ ಇದನ್ನ ನಾವೆಲ್ಲರೂ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಇದನ್ನೆಲ್ಲ ಕೆಲವರಿಗೆ ಗೊತ್ತಿಲ್ಲ, ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದ್ರೆ ಯಾರು ಮಾಡಲ್ಲ. ಇದನ್ನ ಈ ಮೂಲಕ ಎಲ್ಲರಿಗೂ ತಿಳಿಸೋದೇನಂತಂದ್ರೆ ಕಳೆನಾಶಕನ ಡ್ರೈಯಿಂಗ್ ಯಾರ್ಡ್ಗೆ ಹೊಡಿಬೇಡಿ. Know that they ride or die.